ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಜಾನ್ ಹೈಡ್, ಮೊಣಕಾಲಿನ ಯೋಧ. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 3ನೇ ವಚನ, ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ, ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಬೇಕಂತೆ. ದೇವರ ಮುಂದೆ ಮೊಣಕಾಲು ಹಾಕುವವನು ಯಾವ ಮನುಷ್ಯನ ಮುಂದೆ ಸಹ ಅವನ ಮೊಣಕಾಲು ಹಾಕುವುದಿಲ್ಲಂತೆ. ಒಂದು ಅದ್ಭುತ ಸಾಕ್ಷಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಅಮೆರಿಕದ ಸಭಾ ಇತಿಹಾಸದಲ್ಲಿ ಪರಿಶುದ್ಧ ದೇವ ಮನುಷ್ಯರು ಎಂಬುದಾಗಿ ಅನೇಕ ಜನರಿದ್ದಾರೆ. ಅದರಲ್ಲಿ ಮುಖ್ಯವಾದವರು ಯಾರಂತ ಹೇಳಿದ್ರೆ ಜಾನ್ ಹೈಡ್ ಎಂಬುವಂಥವರು. ಅವರು ಪ್ರಾರ್ಥಿಸುವಂಥ ಒಬ್ಬ ಯೋಧ ಆಗಿದ್ದರು. ಅವರ ಪ್ರಾರ್ಥನೆಯ ಕೋಣೆಯೇ ಅವರ ವಾಸಸ್ಥಳವಾಗಿತ್ತು. ಅಲ್ಲಿ ಅವರು ದೇವರೊಂದಿಗೆ ಸಂತೋಷವಾಗಿ ಪ್ರಲಾಪಿಸಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಇದ್ದರು. ಕಠಿಣ ಹೃದಯವುಳ್ಳ ಪಾಪಿಗಳಿಗಾಗಿ ಪ್ರಾರ್ಥನೆಯ ಕೋಣೆಯಲ್ಲಿ ಅವರು ಕಣ್ಣೀರಿಟ್ಟು ಮೊರೆ ಇಡುತ್ತಿದ್ದರು. ಒಮ್ಮೆ ಅವರು ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿ ಎದ್ದಾಗ 36 ಗಂಟೆ ಅಂತೆ, 1.5 ದಿನ ಕಳೆದು ಹೋಯಿತು. ಆಮೇಲೆ ನೋಡ್ತಾರೆ, ಅವ್ರಿಗೆ ಗೊತ್ತಿರಲಿಲ್ಲಂತೆ. ಅಷ್ಟು ಮೊಣಕಾಲುಗಳ ಮೇಲೆ ಕುಳಿತು ಸ್ತೋತ್ರ ಪ್ರಾರ್ಥಿಸುವಾಗ ಅವರ ಆ ಮೊಣಕಾಲುಗಳು ಒಂಟೆಯ ಪಾದಗಳಂತೆ ಕಾಣುತ್ತಾ ಇದ್ವಂತೆ. ಈ ಒಂಟೆ ಗೊತ್ತಲ್ವ, ಅದು ಮೊಣಕಾಲು ಹಾಕಿ ಜಾಸ್ತಿ ಇರ್ತದೆ, ಅದರಿಂದ ಅದೆಲ್ಲ ಮೊಣಕಾಲು ಸವಿದು ಹೋಗಿಬಿಟ್ಟಿರ್ತದೆ, ಆ ಚಿಪ್ಪೆ ಮಂಡೆ ಎಲ್ಲ. ಅದೇ ವಿಧದಲ್ಲಿ ಇವ್ರ ಕಾಲು ಹಾಗೆ ಇರ್ತದೆ, ಯಾವಾಗಲೂ ಮೊಣಕಾಲು ಹಾಕಿ ಪ್ರೇಯರ್ ಮಾಡ್ತಾ ಇದ್ರು. ಅವರು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ 17 ವರ್ಷ ಸೇವೆ ಮಾಡಿದ್ದಾರೆ. ಪಂಜಾಬಲ್ಲಿ ಒಳ್ಳೆ ಸೇವೆಯನ್ನು ಮಾಡಿದ್ದಾರೆ. ಅವರು ಸುರಿಸಿದ ಕಣ್ಣೀರ ಪ್ರಾರ್ಥನೆ, ಮೊಣಕಾಲಿನ ಪ್ರಾರ್ಥನೆಯ ನಿಮಿತ್ತವಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅನೇಕ ಸಭೆಗಳು ಕಟ್ಟಲ್ಪಟ್ಟಿದೆ. ಅನೇಕ ಜನರು ದೇವರನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿದೆ. ನೋಡ್ರಿ, ಸತ್ಯವೇದದಲ್ಲಿ ಕೂಡ ಪ್ರವಾದಿಯಾದ ಯೆರೆಮೀಯನು ಅವನು ಜನರಿಗಾಗಿ ಯಾವಾಗಲೂ ಕಣ್ಣೀರಿನಿಂದ ಪ್ರೇಯರ್ ಮಾಡ್ತಾ ಇದ್ದ. ಅವನು ನೀರು ಸುರಿದು ನನ್ನ ಕಣ್ಣು ಹಿಂಗಿ ಹೋಗಿದೆ, ಸ್ತೋತ್ರ, ನನ್ನ ಕರುಳು ಕುದಿಯುತ್ತಿದೆ, ನನ್ನ ಜನವೆಂಬ ಯುವತಿ ಹಾಳಾಗಿ ಮಕ್ಕಳ ಮರಿಗಳು ಪಟ್ಟಣದ ಚೌಕಗಳಲ್ಲಿ ಮೂರ್ಛೆ ಹೋದದ್ದರಿಂದ ನನ್ನ ಕರುಳು ಕರಗಿದೆ ಎಂಬುದಾಗಿ ಮೊರೆಯಿಟ್ಟು ಅವನ ಕಣ್ಣೀರಿನ ಸ್ತೋತ್ರ ಪ್ರವಾದಿ ಎಂಬುದಾಗಿ ಅವನ ಹೆಸರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಸುತ್ತಲೂ, ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಏನೆಲ್ಲ ನಡೀತದೆ ಎಂಬುದಾಗಿ ನಮಗೆ ಗೊತ್ತಾಗಿದೆ. ಆದುದರಿಂದ ನಾವು ಸಹ ಮೊಣಕಾಲುಗಳ ಹಾಕಿ ದೇವ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಾದರೆ ಸಂಗತಿಗಳು ಸ್ತೋತ್ರ ಬದಲಾಗುವಂಥದ್ದಾಗಿದೆ. ಮೊಣಕಾಲೂರಿ ಪ್ರಾರ್ಥಿಸುವ ಅಭ್ಯಾಸ ನಮಗಿದೆಯಾ? ಸ್ತೋತ್ರ, ನಾವು ಮೊಣಕಾಲೂರಿ ದೇವ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಾದರೆ ಪ್ರತಿಯೊಂದು ವಿಷಯಕ್ಕೂ ದೇವರು ಜಯವನ್ನು ಕೊಡುವವರಾಗಿದ್ದಾರೆ. ಹೇಗೆ ಒಬ್ಬ ಮೊಣಕಾಲು ಹಾಕುವ ಜಾನ್ ಹೈಡ್ ನಿಮಿತ್ತವಾಗಿ ದೇವರು ಸ್ತೋತ್ರ ದೊಡ್ಡ ಉಜ್ಜೀವನವನ್ನು ತಂದು ಅನೇಕ ಜನರನ್ನು ರಕ್ಷಿಸಿದರು. ಇವತ್ತು ನಮ್ಮ ಮೊಣಕಾಲಿನ ಪ್ರಾರ್ಥನೆ ನಮ್ಮ ಕುಟುಂಬವನ್ನು ರಕ್ಷಿಸಲಿ, ನಮ್ಮ ಸಭೆಯಲ್ಲಿ ಒಂದು ಉಜ್ಜೀವನವನ್ನು ತರಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಉಜ್ಜೀವನವನ್ನು ತರಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾನ್ ಹೈಡ್ ಹಾಗೆ ಮೊಣಕಾಲು ಹಾಕಿ ಪ್ರಾರ್ಥಿಸುವಂಥ ದೈವ ಮನುಷ್ಯರನ್ನು ದೇವರು ಹುಡುಕುತ್ತಾ ಇದ್ದಾರೆ. ಆ ದೈವ ಮನುಷ್ಯರು ನಾವಾಗೆ ಬದಲಾಗೋಣ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಜೀವಿತದ ಸಮಸ್ಯೆಗಳ ಹೋರಾಟಗಳ ಮಧ್ಯದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥಿಸುವಂತೆ, ನಿಮ್ಮೊಂದಿಗೆ ಸಮಯ ಕಳೆಯುವಂತೆ, ನಿಮ್ಮೊಂದಿಗೆ ಮಾತನಾಡುವಂತೆ ನಮಗೆ ಸಹಾಯ ಮಾಡ್ರಿ. ವಿಶೇಷವಾಗಿ ಅಪ್ಪ, ಜಾನ್ ಹೈಡ್ ಎಂಬ ಭಕ್ತನಿಂದ ದೇವರೇ ನೀನು ಸ್ತೋತ್ರ ಅಸಾಧಾರಣವಾದ ಅತ್ಯದ್ಭುತವಾದ ಸಂಗತಿಗಳನ್ನು ಮಾಡಿದ್ದೀರ. ನಾವು ಸಹ ಸ್ವಾಮಿ ಲೋಕದ ಮುಂದೆ ಮೊಣಕಾಲು ಹಾಕದೆ ದೇವರೇ ನಿಮ್ಮ ಮುಂದೆ ಮೊಣಕಾಲು ಹಾಕಿ ಪ್ರಾರ್ಥಿಸುವ ಅನುಭವಗಳನ್ನು ನಮಗೆ ದಯಪಾಲಿಸಿರಿ. ಪ್ರಾರ್ಥಿಸಿ ಜಯ ಹೊಂದಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಇನ್ನೂ ಹೆಚ್ಚು ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸಲಿಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ಜಾನ್ ಹೈಡ್ರವರ ಹಾಗೆ ನಾವು ಸಹ ಮೊಣಕಾಲೊಂದಿಗೆ ದೇವ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ಕಳೆಯೋಣ. ಕರ್ತನು ನಮ್ಮ ಜೀವಿತದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ದೊಡ್ಡ ಸಂಗತಿಗಳನ್ನು ಮಾಡಲಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.